ಕೊಕ್ಕೊ ಕೋಳಿಯೇ ಕಳ್ಳಕೋಳಿಯೇ ನಾಟಿಕೋಳಿಯೇ. ಅಬ್ಬಾ 1 2 3 4 ಚಿಕನ್ ಮೇಯ್ತಾ ಇದೆ. ಈಟಿಂಗ್ ಆ ಕಡೆ ಇರೋ ಕೋಳಿ ಭಾರಿ ಐತಿ. ಯಾರು ಅದಾರೇನಪ್ಪ? ಕೊಕ್ಕೊ ಆಡ್ತೀಯ ಕೊಕ್ಕೊ ನೋಡ್ತೀಯ ನಾನೆಂದು ನಿನ್ನ ಬಿಡನೆ. ಯವ್ವರು ಚೂಡಿಲ್ಲದ ಯಾರಾದರೂ ಚೂಡಿದ್ರೆ ಚಂಪೆಸ್ತಾ. ಚುಪ್ ಅಯ್ಯೋ ಅರ್ಬಿ ಒಳಗೆ ಮುಚ್ಚಿಟ್ಕೋಬೇಕು. ಶಾಂತಕ್ಕ ಬಾಯಿಲ್ ಪಟ್ನ ಬಂದೇ ಗಿರ್ಜಿ. ಇಲ್ಲ ಒಳಗ್ ಬಾ, ಇಲ್ಲೊಂದ್ ಚೂರ್ ಕೆಲಸ ಐತಿ, ಬಾ ಒಳಗ್ ಬಾ. ಅಕ್ಕಿ ಮಾಡ್ಚಾತೀನಿ ಹೊಸು. ಇಲ್ಲ ಶಾಂತಕ್ಕ ನೀನ ಒಂದಿಟ್ಟು ಹೊರಗೆ ಬಾ. ಇಲ್ಲ ಅಯ್ಯೋ ಹೇಳಿದ ಮಾತು ಕೇಳಂಗಿಲ್ಲ ಹುಡುಗಿ. ಬಂದೆ. ಇವೆಲ್ಲ ಇಲ್ಲ ಇರ್ಲಿ. ಶಾಂತಕ್ಕ ಬಂದೆ. ಏನವ್ವ ಸಮಾಚಾರ? ಯಾಕೆ ನಿಂತು ಹೋದ್ರಾಡಕತ್ತಿ? ಒಳಗೆ ಬರ್ಬೇಕು ಬೇಡ? ಯವ್ವ ಶಾಂತಕ್ಕ ನನ್ನ ತಲಿ ಬ್ಯಾನಿ. ಏನ್ ಕೇಳ್ತಿ ಅದನ್ನ ವಿಚಾರ ನೀನು? ಕರೆನ ಅಲ್ಲ ಶಾಂತಕ್ಕ, ನಾನು ಹಣೆ ಬರೋನು ಸರಿ ಇಲ್ಲ ನಾ ಅಂತೇನೆ. ನಾನು ಒಂದ್ ತಪ್ಪತ್ಲೆ ಒಂದು ಇವೇನು ಕಿರಿಕಿರಿವ ಅಂತೇನೆ. ನಾ ತಗ ಹೇಳಿ ನಾನು ನೋಡೋಣ. ಒಂಥರ ನನಗಂತೂ ಬ್ಯಾಸತ್ ಹೋಗ್ಬಿಟ್ಟತ್ ನೋಡು. ಯಾಕ ಏನಾತಂತೀಯಲ್ಲ ಶಾಂತಕ್ಕ? ಅಲ್ಲ ಇವತ್ತು ಮೊನ್ನೆ ಏನಾತ, ನಿಮ್ಮ ಮನೆ ಕೋಳಿ ಕಳುವಾತು. ನಿಮ್ಮ ಅತ್ತೆ ಏನ್ ಮಾಡಿದ್ಲು? ನನ್ನ ಮೇಲೆ ಬಂದ್ಲ. ಬಾಯ್ ಮಾಡಿ ಒದರಾಡಿ ಚೀರಾಡಿ ಹರಾಡಿ ಇದು ಮಾಡಿದ್ಲು. ಕಡೆಗೆ ನನ್ನ ಮನೆ ಸಾರಿನ ಡಬ್ರಿನ ಒತ್ಕೊಂಬಂದ್ಲ. ಹೌದಾ? ಇವತ್ತೇನಾತ? ಅಲ್ಲ ಇವತ್ತಲ್ಲ ಮೊನ್ನೆ ಮತ್ತೆ ಜೈಯರ್ ಮನೆ ಕೋಳಿ ಕಳ್ತನ ಆತು. ಅದಾದ್ಮೇಲೆ ಪಾತಿಯರ್ ಮನೆ ಬೆಕ್ಕ ಕಳ್ತನ ಆಗೈತಿ. ಈಗ ಅದಾತ ಪ್ರೇಮವನ್ ಮನೆ ಅನ್ ಕೋಳಿ ಹೋಗೈತಿ. ಗೊತ್ತನ? ಇನ್ಯಾರ ಮನೆ ಅಂದ್ ಹೋಗತ್ತೆ ನಂಗೆ ಗೊತ್ತಿಲ್ಲ. ಎಲ್ಲಾ ಬೆಂಡ್ಲಾರು ಬಂದು ನನ್ನ ಕೇಳಾಕತ್ತಾರ ಶಾಂತಕ್ಕ. ನಾ ಕರೇನ ಕದ್ದಿಲ್ಲ ಶಾಂತಕ್ಕ. ನಂಗೆ ಗೊತ್ತಿಲ್ಲ ಎಲ್ಲಿ ಹೊಂಟಾವಂತ ಗೊತ್ತಿಲ್ಲ ನಂಗೆ. ಅಯ್ಯೋ ಕೇಳಿದ್ರೆ ಹೇಳ, ನಂಗೆ ಗೊತ್ತಿಲ್ಲವಾ? ನೀ ಸುಮ್ಮನೆ ಕಿರಿಕಿರಿ ಮಾಡಕ್ ಹೋಗ್ಬಿಡ್ರಿ, ನಂಗೆ ಗೊತ್ತಿಲ್ಲ ಅನ್ನ. ಅಯ್ಯೋ ಶಾಂತಕ್ಕ ಕೇಳಿದ್ರೆ ಹೇಳಾಕತ್ತೇನಿ. ಆದ್ರೆ ಇಲ್ಲಿ ಎಡವಟ್ಟು ಏನಾಗಕತ್ತೈತಿ ಅಂತ ನಿಮಗೆ ಗೊತ್ತಿಲ್ಲ. ಯಾವ ಊರು ಬಿಡಾಡಿ ಕದ್ಯಾಕತ್ತಾಳ ನನಗೆ ಗೊತ್ತಿಲ್ಲ. ನನ್ನ ಮನೆ ಹಿತ್ತಲಾಗ ಬಂದು ಕೋಳಿ ಪುಚ್ಚ ಹಾಕಕತ್ತಾಳ. ಇದನ್ನ ನೋಡಿ ಅವ್ರು ಜಗಳ ತೆಗಿತಾರ. ಮತ್ತೆ ನೀ ಕದ್ದಿಲ್ಲ ನಿನ್ನ ಮನೆ ಹಿತ್ಲಕ್ಕೆ ಯಾಕೆ ಬಂದು ಕೋಳಿ ಪುಚ್ಚ ಇಲ್ಲಿ ಯಾಕದಾವು ಅಂತ ಅದ. ಏನು ಹೇಳಿದಕ್ಕ? ಏನ ಹೌದಾ? ವಿಚಿತ್ರ ಆತಲೇ ಇದು. ನಿನ್ನ ಮನೆ ಮಕ್ಳಿಗೆ ತಂದಾಕತ್ತಾರಂದ್ರೆ ಇದು ಯಾ ಲೆಕ್ಕಿದೆ? ಗಿರ್ಜಿ ಏನಪ್ಪ ಇದು? ಯಾರೋ ಬೇಕಂತ ಮಾಡ್ತಾ ಇದಾರ. ಹೆಂಗಾರ ಮಾಡಿ ಪತ್ತೆ ಹಚ್ಚಬೇಕಿದನ್ನ. ಹೂನ ಶಾಂತಕ್ಕ, ನನಗಂತೂ ಸಾಕಾಗ್ಬಿಟ್ಟತ್ ನೋಡ ಶಾಂತಕ್ಕ. ಏನಾಗ್ತೇ ಗಿರ್ಚಕ್ಕ? ಯಾಕ ಬಾಳ ಬೇಸರದಾಗದಿಯಲ್ಲ? ಏನು ಬಿಡಯಪ್ಪ, ನನ್ನ ಹಣೆ ಬಾರ್ ಗಣೇಶ ಚೌತಿ ಬಾಳೆ ಬೆಂಗಡಿ ಗೆದ್ದತಿ. ಯಾವಕ್ಕೆ ಏನೋ ಊರಾಗ ಕೋಳಿ ಕದಿಯಾಕತ್ತಾಳ, ತನ್ನ ಪುಚ್ಚ ನಮ್ಮ ಮನೆ ಬಕ್ಕಲ್ಲ ಹಾಕಕತ್ತಾಳ. ಎಲ್ಲ ಬಿಡಾಡ್ಯಾರು ನನ್ನ ಕೇಳ್ತಾ ಇದಾರೆ. ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ದಂಗೆ ಆಗ್ಬಿಟ್ಟತ್ ನೋಡು ಅಮಸಿ. ಇದರಿಂದ ಪಾರಾಗದ ಏನಾರು ಒಂದು ಬಗೆ ಗೊತ್ತಿತ್ತಂದ್ರೆ ನಿನಗರ ಹೇಳಿ ಅಮಸಿ ಅತ್ತಾಗ. ಸಾಕಾಗೈತಪ್ಪ ಯಪ್ಪ. ಯಾರು ಇಷ್ಟು ದಿನ ಇಲ್ಲದ್ದು ನಮ್ಮೂರಾಗ ಯಾರು ಮಾಡಾಕತ್ತಿರ್ಬೋದು? ಹೌದಾ? ನನಗನ್ನಿಸ್ತತಿ ಯಾರೋ ಬೇಕಂತ ಮಾಡಾಕತ್ತಾರ. ಒಂದು ನಿನ್ನ ಮ್ಯಾಗ ಸಿಟ್ಟಿರ್ಬೇಕು. ಯಾಕ ಇಲ್ಲ ನಿನ್ನ ಬಲಿಪುಷಿ ಮಾಡೋಣ ಅಂತೇಳಿ ಸುಮ್ಮನೆ ಹಾಕ್ತಾ ಇರ್ಬೋದು. ಏನಪ್ಪ ನಂಗೆ ಲೆಕ್ಕರಿವಲ್ತು ನೋಡಮ್ಮಸಿ. ಕರೇನ ಅದಕ್ಕೆ ಸುಮ್ಮನೆ ನಾನು ಹೋಗಿ ಅತ್ತಾಗ ಯಾರು ಏನು ಮಾಡ್ತಾ ಇದಾರ ಅವ್ರ ಮನೆ ಹಾಳಾಗೆ ಹೋಗ್ಬೇಕಂತ ನಿಂಬೆಹಣ್ಣು ಉಳಿಸ್ಬಿಡೋಣ ಅಂತ ಮಾಡೇನಿ. ಗಾಳಿ ದುರ್ಗೊಂಡು ಹೋಗಿ ಕಾಯಿ ಉಳಿಸಿ ಬರ್ತಾನೆ. ಅವ್ರನ್ನ ಆಕಿನ ತಾಯಿನ ನೋಡ್ಕೊಲಿ. ತೆಗಿಲ ಗಿರ್ಜಿ, ದೇವ್ರ ದಿಂಡ್ರು ಅಂತ ಯಾಕೆ ಹೊಕ್ಕಿ? ಮನುಷ್ಯರು ಮಾಡೋ ತಪ್ಪಿಗೆ ದೇವ್ರು ಏನು ಮಾಡ್ಬೇಕು? ದೇವ್ರಿಗೆ ಎಲ್ಲರೂ ಮಕ್ಕಳೇ, ಕೆಟ್ಟವರು ಮಕ್ಕಳೇ ಒಳ್ಳೆಯವರು ಮಕ್ಕಳೇ. ಹಂಗೆ ಹೆಂಗೆ ಶಿಕ್ಷೆ ಕೊಡಕತ್ತಿ? ನೋಡಂತಡಿ ಗಿರ್ಜಿ, ನಾ ಅಂತೇನಿ ಈಗ ಸಣ್ಣದಾಗ ಮತ್ತೆ ಯಾರ್ದು ಆಗಿಲ್ಲೋದಿಲ್ಲ. ನಿನ್ನೆ ಪ್ರೇಮಿ ಕೋಳಿ ಕಳ್ತನ ಆಗೈತಿ. ಇವತ್ತು ಯಾರ್ದು ಇಲ್ಲ, ಇನ್ನು ರಾತ್ರಿ ಹೊತ್ತು ಮುಳುಗ ಮಟ ಏನೋ ಗತಿ ಗೊತ್ತಿಲ್ಲ. ನೋಡಂತಡಿ ಇವತ್ತು ಯಾರ್ದಕತ್ ನೋಡೋಣ. ಅವ್ರು ಏನಾರು ಬಂದು ನಿನ್ನ ಕೇಳ್ತಾರೋ ಅಥವಾ ಇಲ್ಲೋ ನೋಡಂತಡಿ. ಹಂಗೇನಾರ ಗಪ್ಚಿ ಪಲ್ಯ ಸುಮ್ಮನೆ ಆದ್ರಪ್ಪ ಅವ್ರ ಪಾಡಿಗವ್ರ ಅಂದ್ರೆ ಬಿಟ್ಬಿಡು ವಿಚಾರನ. ಅಕಸ್ಮಾತ್ ಏನಾರ ಬಂದು ಕೇಳಿದ್ರು ನೋಡೋಣ, ಇದನ್ನ ತನಿಖೆ ಮಾಡೋಣ. ಸಿಪ್ಪಿ ತಂದು ಅದೇನು ಕೋಳಿ ಪುಚ್ಚ ತಂದು ನಿಂತಲ ಹಾಕ್ತಾರಲ್ಲ, ರಾತ್ರಿ ಎಲ್ಲ ಕಾವಲ ಕಾದ್ಬೇಕಾರೆ ಕುಂದ್ರನಂತ. ಹೌದಿಲ್ಲ? ಹಂಗಾಗನ್ಲೆ ಯಾವೇ ತಂದು ಹಾಕುವತ್ನಿ ಸಿಗ್ಲಿಕ್ಕೆ ಆಕಿನ ಚಂಬಡಾನ ಬೆಳಗುನು ಆಗಿದ್ದ ಅಲ್ಲಿ. ಇವತ್ತು ಕೋಳಿ ಕದಿತಾಳ, ನಾಯಿ ನಾಳೆ ಇನ್ನೇಂದಕರ ಮನ್ಯಾಗ ಕಟ್ಟಿದ್ದು ಆಕಳ ಬಿಚ್ಕೊಂಡು ಹೋದ್ರು ಹೋಗ್ತಾರ. ಅದಕ್ಕೆ ಇದನ್ನ ಮಾತ್ರ ಇಷ್ಟಕ್ಕೆ ಬಿಡೋದು ಬೇಡಲೆ ಗಿರ್ಜಿ. ಹ್ಞೂ ಶಾಂತಕ್ಕ, ಅಷ್ಟು ಮಾತ್ರ ಆಗ್ಬೇಕು ನೋಡಿ ಶಾಂತಕ್ಕ. ಆ ಬೆಂಡ್ಲಿ ನನ್ನ ಕೈಗೆ ಸಿಗಬೇಕು. ತಿಂದಿದ್ದು ಕೋಳಿ ಹಿಂಗೆ ಹೊಟ್ಟೆ ಕಕ್ಕಿಸ್ತಾನೆ. ಏನು ತಲೆ ಕೆಡ್ಸ್ಕೊಬೇಡ್ಲೆ. ಯಾಕಷ್ಟು ತ್ರಾಸ ತಗೊಂತಿ? ಎಲ್ಲ ಮಾಡಿದ್ ನಿಮ್ಮ ಮನೆ ಕಿವುಡು ಮುದುಕಿ. ಫಸ್ಟ್ ಹಾಕ್ತ ನೋಡ ನನ್ನ ಮ್ಯಾಗ ಕಳತನ ಆಪಾದ್ನಿ. ಅವಾಗಿಂದ ಎಲ್ಲ ಬೆಂಡ್ಲಾರ್ಗಿ ನನ್ನ ಮ್ಯಾಗ ಕಣ್ಣು. ಯಾ ದೇವ್ರೆ. ಆಗ್ಲಿ ಏನ ಕಿವಿ ಕೇಳಲ್ಲ ಹಂಗೆ ಮಾಡ್ಯಾರ. ಈಗ ನಮ್ಮ ಅತ್ತಿ ಕಿವಿ ಕೇಳ್ತವ ಈಗ.
ಅದೇನೋ ಮಷಿನ್ ತಂದು ಹಾಕ್ಸ್ಯಾರಂತೆ ಡಾಕ್ಟರ್ ಕಡೆ, ಅದು ಕೇಳಿ ಆ ಮಷಿನ್ ತಂದು ಕೊಟ್ಟಾರಂತ. ಹಾಗಾಗಿ ಕಿವಿ ಕೇಳ್ತದಂತ ಈಗ. ನಿನ್ನ ಫೋನೂ ಹಚ್ಚಿದ್ಲ ಮತ್ತೆ, ತಾನ ಒಬ್ಬಕ್ಕೆ ಮಾತಾಡಲಿ ಅಂತ ಚಂದ ಮಾತಾಡಾಳ. ಹೌದಾ, ಚಲೋ ಆತ್ಬಿಡು, ಚಿಂತ ಬಿಡ್ತು. ಊರಾನ್ ಮಂದಿರ ನೆಮ್ಮದಿ ಬದುಕ್ತಾರತ್ತಾಗ. ಇಲ್ಲ ಅಂತಂದ್ರೆ ಅಯ್ಯೋ ಕತಿ, ಊರಾಗ ಯಾರು ಅಡ್ಡಾಡಂಗಿತ್ತನ ಶಾಂತಕ್ಕ, ನೆಮ್ಮದಿ ಇಲ್ದಂಗೆ ತಲೆ ಹಿಡಿಸಿತ್ತವ ನಿಮ್ಮತ್ತಿ. ಹುಂಚಿ ಕಾಯಿ ಕೊಟ್ಟಿದ್ನಲ್ಲ ಶಾಂತಕ್ಕ, ಹುಂಚಿ ಟಕ್ ಮಾಡಿದೆ? ಹ್ಞೂನವ ಮಾಡಿದೆ. ಖಾರ ಒಳ್ಳೆ ಹಸೆಕಾರ ಅದು ಹಾಕಿ ರುಚಿಯಾಗಿ ಮಾಡೇನಿ. ಹಸೆಕಾಯಿ ಅದು ಹಾಕಿ ಒಂದಿಟ್ಟಿಟ್ಟೆ, ನಿನಗೂ ಬಟ್ಟೆಲ್ಲ ಕೊಡಾಕಂತೇಳಿ ನಾ ಒಟ್ಟು ಮನ್ಯಾಗ ತೊಗೊಂಡೇನಿ, ಕೊಡ್ತೇನೆ. ಇದು ಏನದು ನಮ್ಮ ಲಕ್ಷ್ಮೀ ಕಾಯಿ ಕೊಟ್ಟು ಕಳ್ಸೇನಿ. 10 ಬಸ್ಸಿಗೆ ಹೋಗ್ಯಾಳ. ಯಾಕಂದ್ರೆ 12 ಬಸ್ಸಿಗೆ ಹೋದ್ರೆ ಮನೆಗೆ ಹೋಗೋಕ್ಕಾಗಲ್ಲ, ನನ್ನ ಮತ್ತೆ ಸೀಟ್ ಹುಡುಕಿ ಕುಂದಿರ್ಬೇಕು ಅಂತೇಳಿ 10 ಬಸ್ಸಿಗೆ ಹೋಗ್ಯಾಳ. ಈಗ ಹೋಗಿ ಮನೆಗೆ ಕೊಟ್ಟು ಹೊಕ್ಕಳ ನಾತಾಗ. ಹೌದನ, ಕೊಡ್ಬಾ ಅಂತ ಕೊಡು, ನಾನು ರುಚಿ ನೋಡ್ತೇನೆ. ಎಲ್ಲವನ್ನೆಲ್ಲ ನಂಗೆ ಮಾಡಕ್ಕೂ ಬರಂಗಿಲ್ಲ, ಹಂಗೆ ನಾ ಮಾಡೇ ಇಲ್ಲ. ನೀನೇ ಊಟ ಮಾಡಿದಾಗ ಇನ್ನೊಂದ್ಸಲ ಹುಂಚಿಕಾಯಿ ಹರಿದಿಡ್ತೇನೆ ಶಾಂತಕ್ಕ. ಊಟ ಬಂದು ಅದ ಹೆಂಗೆ ಏನು ಹೇಳ್ಕೊಡು ಊಟ, ನಮ್ಮನ್ಯಾಗೂ ಮಾಡೋಣ ಊಟ. ಅದನ್ನ ಒಟ್ಟೆ ಮಿಕ್ಸಿಗೆ ಹಾಕ್ಬಾರ್ಲೆ, ಒಳ್ಳಾಗ ಕುಟ್ಬೇಕು. ಒಳ್ಳಾಗ ನಾವೇನು ಹರಿದು ಕುಡ್ತೀವಲ್ಲ, ಅದ್ರ ರುಚಿನ ಬೇರೆ, ಬಾಯಾಗ ನೀರು ಬರ್ತಾವ ನೆನ್ಸ್ಕೊಂಡ್ರೆ. ಮಿಕ್ಸಿಗೆ ಹಾಕಬಾರ್ದು ಒಟ್ಟೆ. ಹೌದು ಶಾಂತಕ್ಕ. ಸರಿ, ನಾ ಹಂಗಾರೆ ಹರಿದು ಇಡ್ತೇನೆ ಅಂತ. ಅದಕ್ಕೆ ಏನೇನು ಐಟಮ್ ಬೇಕು ಹೇಳು, ಎಲ್ಲ ರೆಡಿ ಮಾಡಿ ಇಟ್ಟಿನಿ ಅಂದ್ರೆ ಊಟ ಮಾಡಿ ಕೊಡವಂತೆ. ಬಾಯಿ ಕೊಡ್ಬಾ. ಅಮಾಸಿ ಏನಾತ್ಲೇ ನೀನು ಎಂತಿದ್ರೆ ವಿಚಾರ? ಏನ್ ಗಪ್ಚಿಪ್ ಏನ್ ತೆತ್ತಾಗ ಗಂಡಿತ್ತಾಗ ಆದ್ರಲ್ಲ ಯಪ್ಪ ನೀವು? ಏನು ನಮ್ಮದು ಹಣೆ ಬಾರ, ಒಂದು ಗಣಿ ಚೌತಿ ಆಗೈತಿ. ಮೊನ್ನೆ ಫೋನ್ ಹಚ್ಚಿದ್ಲು, ಆಕೇನು ಮಾತಾಡ್ತಾ ಇದ್ಲು. ಅಷ್ಟ್ರಾಗ ಅವ್ರವು ಬಂದು ಒದರಾಡಕತ್ಲು, ಇಟ್ಟೇ ಬಿಟ್ಲು ಪಾಪ. ನಾನು ಏಂತಿ ಫೋನ್ ಏನು ಮಾತಾಡಕ್ಕೆ ಹಚ್ಚಿದ್ಲ ಯಾರಿಗೆ ಗೊತ್ತು. ನಾನು ಫೋನ್ ಹಚ್ಚಕ್ಕೆ ಹೋಗಿಲ್ಲ. ನೋಡೋಣ ಆಕಿದೆ ಎಷ್ಟು ನಾನು ಕೂಟ್ ಮಾತಾಡ್ಬೇಕು ಅನ್ನೋದೈತಿ. ಆಕಿನೇ ಮಾತಾಡಲಿ. ಮತ್ತು ನಾನೇ ಮ್ಯಾಲೆ ಬಿದ್ದು ಫೋನ್ ಹಚ್ಚತ್ಲೆ, ಮತ್ತು ಅದೇನಂತಾರೆ ಮ್ಯಾಲೆ ಬಿದ್ದು ಬಂದ್ರೆ 3 ಕಾಸಿಗೆ ಬೇಡ ಅಂತೇಳಿ. ಹಂಗಾಗೋದು ಬೇಡ ಅಂತ ಸುಮ್ಮನದನಿ. ಹಂಗೆಲ್ಲ ಮಾಡಬೇಡ. ಫೋನ್ ಹಚ್ಚಿ ಏನು ಎತ್ತಂತ ವಿಚಾರಿಸ. ಯಾರಿಗೆ ಗೊತ್ತು, ನೀನ ಫೋನ್ ಹಚ್ತಿ ಅಂತ ಕಾಯ್ಕೋತ ಕೂತತೆ ಏನ ಪಾಪ ಹುಡುಗಿ, ಅದಕ್ಕೆ ಹಚ್ಚ. ಸರಿ ಶಾಂತಕ್ಕ, ಹಂಗೆ ಮಾಡ್ತೀನಿ. ಅಮ್ಮ ಆರಾಮದಿರಿ? ಓ ಲಕ್ಷ್ಮಿ, ಬಾರವ, ಬಾ ಕುಂದ್ರ ಬಾ. ಆರಾಮದಿರಿ? ಆರಾಮದಿ ನೋಡು ಲಕ್ಷ್ಮಿ. ಅಂದಂಗೆ ಎಕ್ಸಾಮ್ಸ್ ಎಲ್ಲ ಮುಗಿದ್ವಾ ಏನು ಇನ್ನೂ ಅದಾವ? ಇವತ್ತೊಂದು ಐತಿ ಮತ್ತೆ ನೆಕ್ಸ್ಟ್ ಬುಧವಾರನೇ. ಹೌದಾ, ಸರಿ ಆಗಲಿ. ಇದು ಏನು ವಿಶೇಷ ಬಂದಿದ್ದು? ಅಕ್ಕನ ನೋಡ್ಕೊಂಡು ಅಕ್ಕ? ಇಲ್ಲ ಮಾವ, ಅದ ಅವ್ವ ಹುಂಚಿ ತೊಕ್ ಮಾಡಿದ್ಲ, ಅದಕ್ಕೆ ಹುಂಚಿ ತಕ್ಕ ಕೊಟ್ಬಾ ಅಂತೇಳಿ ಕೊಟ್ಟು ಕಳ್ಸಿದ್ಲ. ಹೌದನ ಲಕ್ಷ್ಮಿ, ಚಲೋ ಆತ್ ಬಿಡುವ. ನನಗೂ ಭಾಳ ದಿನದಿಂದ ಒಂದು ಸ್ವಲ್ಪ ತಿನ್ಬೇಕನ್ಸಿತ್ತು, ಆಗಿದ್ದಿಲ್ಲ. ಇಲ್ಲಿ ಮಾರಾಕ್ತಿರ್ಬೇಕು ಪೇಟೆಗೆ. ಅದು ಒಂದೊಂದ್ಸಲ ಹಚ್ತಾರ, ಒಂದೊಂದ್ಸಲ ಹಚ್ಚಂಗೆ ಇಲ್ಲ. ಇನ್ನೆಲ್ಲಿ ಹೋಗ್ಲಾ ಹುಂಚಿಕಾಯಿ ಇರಾಕ, ಹಂಗಾಗಿ ಆಗಿದ್ದೇ ಇಲ್ಲ. ಪಾಪ ಅನೂನು ಕೇಳಿದ್ಲು 1-2 ಸಲ, ಮಾಡಿಕೊಡಕ್ಕೆ ಆಗೇ ಇಲ್ವ ನನಗೂ. ಚಲೋ ಆತ್ ನೀ ತಂದಿದ್ದೆ. ಅನು ಮತ್ತು ಪಾರ್ವತಿ ಇಬ್ರು ತಿಂತಾರೆ. ಅವ್ವನೂ ಹಂಗ ಅಂದ್ಲ. ಅನು ಮತ್ತು ಪಾರ್ವತಿ ಇಬ್ರಿಗೂ ತಿನ್ನನ್ನ, ಅದು ಭಾಳ ಇಷ್ಟ ಆಕತಿ, ಬಸರಿದ್ದಾಗ ಹೆಣ್ಮಕ್ಳಿಗೆ ಒಯ್ದು ಕೊಡ ಅಂತ ಅಂದ್ಲ. ಅಲ್ಲ, ನಿಮ್ಮವ್ವ ಮಗಳ ಹೊಟ್ಟಿಲಾಗತ್ಲೆ ಹುಂಚಿ ತಕ್ಕ ಮಾಡ್ಕೊಟ್ಟು ಕಳ್ಸಾಳಲ್ಲ, ಯಾಕ ಅನು ಹೊಟ್ಟಿಲಿದ್ದಾಗ ಮಾಡಿ ಕಳಿಸ್ಬಾರ್ದನ? ಅವರಪ್ಪ ಅಷ್ಟೆಲ್ಲ ನೋಡ್ಕೊಂಡಲ್ಲ ನಿಮ್ಮಪ್ಪನ, ಮತ್ತು ಅವಾಗ ಏನು ಮಾಡಿಕೊಟ್ಟೆ ಕಳಿಸಿಲ್ಲ? ಅದಕ್ಕೆಮ್ಮ ಅದೇನು ಹಂಗೆ ಅಂತೀರಿ? ಪಾರ್ವತಿ ಇದು ಲಕ್ಷ್ಮಿ, ನೀ ಏನು ಅನ್ಕೋಬೇಡವಾ, ಪಾರ್ವತಿ ಒಳಗಡೆ ಹಾಕತ್ತೆ ಅಂತೇಳಿ. ಇಲ್ಲ ನಾನೇನು ಅನ್ಕೊಳ್ಳಲ್ಲ, ಪಾಪ ಅವ್ರಿಗೆ ವಿಚಾರನೇ ಗೊತ್ತಿಲ್ಲ. ಏನ ಹಳ್ಳಾಗಿದ್ದು ಯಾಕೆ ಇವೆಲ್ಲ ವಿಚಾರ ಗೊತ್ತಿಲ್ಲ ನೋಡ್ರಿ ಅವ್ರಿಗೆ. ಹುಂಚಿಕಾಯಿ ಹಾಕ್ತಿರೋದು ಇತ್ತಿತ್ತಾಗ ಆಗ್ಯಾವು, ಅದಾದ್ಮೇಲೆ ಹರ್ಕೊಂಬಂದು ಮಾಡಿರೋದು. ಮೊದಲೆಲ್ಲ ಮಿಡಿ ಇದ್ವು, ಬರೀ ಎಳೆ ಮಾಡಿದ್ರೆ ಅಷ್ಟು ರುಚಿ ಆಗಲ್ಲ. ಇವ್ರು ಗಿರ್ಜಕರ್ ಇದ್ದಿಲ್ಲ, ಇದ್ದಿದ್ದು ಹುಂಚಿಕಾಯಿ ಮರ ಇದೆ, ಅದನ್ನೇ ಹರ್ಕೊಂಬಂದು ಮಾಡಿಕೊಡು ಅಂತ ಕೊಟ್ಟಿದ್ದೆ. ಪಾಪ. ಅಲ್ಲ ಮತ್ತೆ ಅಮ್ಮ ನೀವರ ಮಾಡ್ಕೊಡ್ಬೇಕು ಬೇಡ? ನಮ್ಮವ್ಗಂತೂ ಅದನ್ನೆಲ್ಲ ಮಾಡೋದು ಗೊತ್ತಾಗಲ್ಲ. ನೀವೇ ಒಂಚೂರು ಸೆಲುಡಿಯಾಗ ಅಲ್ಲಿಂದ ಬರ್ತಾ ಒಂದು ಡಬ್ಬಿ ತುಂಬ ಮಾಡ್ಕೊಂಬಂದು ಕೊಟ್ಟಿದ್ರೆ ಅನು ಅಕ್ಕಾಗ ಎಷ್ಟು ಖುಷಿ ಪಡ್ತಿರ್ತಿದ್ಲ. ಯಾಕೆ ಮಾಡ್ತೀರೇನ? ಅದಾ ಇದು ಆಕೆ ಕೇಳಿಲ್ಲ, ಬಾಯ್ಬಿಟ್ಟು. ಮತ್ತೆ ನಮ್ಮವು ಯಾರ ಪತ್ರ ಬರ್ದಿದ್ರ, ಫೋನ್ ಹಚ್ಚಿದ್ರ, ಅವ್ರಿಗೂ ಗೊತ್ತಿಲ್ಲ ಅಂತ ಅನಿಸ್ತೈತಿ. ಆದರೂ ಪಾಪ ತಿಳ್ಕೊಂಡೆ ಮಾಡಿಕೊಟ್ಟು ಕಳ್ಸಾರ. ಈಗೂ ಏನು ಕಾಲ ಮಿಂಚಿಲ್ಲಲ್ಲ, ತಿನ್ಬೋದು, ಏನು ತೊಂದರೆ ಇಲ್ಲ. ಇದು ನೀವು ಮಾಡಿಕೊಟ್ಟಿರ್ತೀರೇನೋ ಅಂತ ಅನ್ಕೊಂಡು ಪಾಪ ನಮ್ಮವ್ವ ಬಿಟ್ಟಿದ್ಲ. ಏನ ಆರೈಕೆ ಬೇರೆ ನೀವೇ ಮಾಡಕತ್ತಿದ್ರಲ್ಲ, ದೊಡ್ಡ ಅಂದರೆ ನೀವೇ ನೋಡ್ಕೊತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಪಾಪ ಸುಮ್ಮನಾಗಿದ್ಲ ಏನಾಕಿ. ಹೋಗ್ಲಿ ಬಿಡ್ರಿ, ಈಗ ಯಾಕದು ಇದು ಆಂಟಿ ಇವರು ಪಾರ್ವತಿ ಕೈಲದಾಳ ನೋಡುವ. ಅನೋಕ ಆಮೇಲೆ ತಿನ್ರಿ, ಮಸ್ತಾಗೈತಿ. ಉಪ್ಪಿಟ್ಟದು ಬಿಸಿ ಮಾಡ್ಕೊಂಡಾಗ ಹಚ್ಕೊಂಡು ತಿನ್ರಿ. ನಿಮ್ಗೆ ಊಟದಾಗ ಹಚ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಇಷ್ಟ ಆಕೈತಿ? ಲಕ್ಷ್ಮಿ ತಿಂತೀನಿ. ಆರಾಮದಿಯಲ್ಲ? ಎಕ್ಸಾಮ್ ಚಲೋ ಮಾಡಕತ್ತಿಲ್ಲ? ಅಕ್ಕ ಚಲೋ ಮಾಡತ್ತೀನಿ. ಅದಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ನೋಡ್ಬೇಕು ಮಾರ್ಕ್ಸ್ ಎಷ್ಟು ಬರ್ತಾವು ಏನು ಅಂತೇಳಿ. ಡಿಸ್ಟಿಂಕ್ಷನ್ ತೆಗಿಬೇಕನ್ನೋದೊಂದು ಆಸೆ ಐತಿ, ನೋಡ್ಬೇಕು ಏನಾಕೈತಿ ಅಂತೇಳಿ. ಆಗ್ಲಿ ಹೋಗಮ್ಮ, ಚಲೋ ಓದಾತಿಯಲ್ಲ. ಅಕ್ಕಿತ್ ಹೋಗು. ನಮ್ಮ ಅಶ್ವಿನಿನೂ ಚಲೋ ಓದ್ತಾ ಇದ್ದಾಳೆ. ಆಕಿಗೂ ಹೊರದೇಶಕ್ಕೆ ಹೋಗಿ ಓದ್ಬೇಕಂತೆಲ್ಲ ಆಸೆ ಅಲ್ಲ, ಹಾಗಾಗಿ ಭಾಳ ಹಾರ್ಡ್ ಸ್ಟಡಿ ಮಾಡತ್ತಾಳ. ಆಕಿನು ಭಾಳ ಹಾರ್ಡ್ ವರ್ಕ್ ಮಾಡತ್ತಾಳ, ಏನೋ ಒಟ್ಟು ಗೊತ್ತಿಲ್ಲ. ಹೌದಾ? ಹಂಗಾರೆ ಅಶ್ವಿನಿನೂ ಮಾತಾಡಿಸಿ ಪಾರ್ವತಿ ಅಕ್ಕನೂ ಮಾತಾಡಿಸಿ ಇದನ್ನು ಕೊಟ್ಟು ನಾ ಹೊಂಡ್ತೇನೆ. ಅಲ್ಲ ಎಷ್ಟು ಸೊಕ್ ನೋಡಿ ಹುಡುಗಿಗೆ, ನನಗೆ ಹೊಳೆ ಮಾತಾಡ್ತೈತಿ. ಅಲ್ಲ ಅತ್ತಿ,
ನೀನು ಸುಮ್ಮನೆ ಬಿಟ್ಟು ಹಂಗೆ ಮಾಡ್ತೀವ ಅಲ್ಲ ಅವರು ಮಾಡಿಕೊಟ್ಟಿಲ್ಲ ಅಂತ ನೀ ಯಾಕೆ ಅನ್ಬೇಕು ಅವಾಗ ಅದೇ ಹೂಮಿಡಿ ಬಿಡಾತಿದ್ವು ಅದಾದ್ಮೇಲೆ ಎಳೆವು ಮಾಡಿದ ರುಚಿ ಆಗಲ್ಲ ಬಲ್ತಿರೋದೇ ಇವಾಗ ಅಂತ ಹೇಳಿದ್ಲಲ್ಲಕ್ಕೆ ಮತ್ತು ನೀ ಕೇಳಿದ್ದು ಹಂಗೆ ಇತ್ತು ಮೊದಲೇ ಮಾಡ್ಕೊಡ್ಬೇಕಂದ್ರೆ ಒಂದು ಮಾತು ಬೇರೆ ಹಾಕಿತ್ತು ಏನು ಅಯ್ಯೋ ಮಗಳು ಹೋಟೆಲಾಗಿದ್ದು ಕಟ್ಟೇ ಕೊಟ್ಟಾಳ ಅನು ಹೋಟ್ಲ್ ಇದ್ದಾಗ ಕೊಟ್ಟಿಲ್ಲ ನಿಮ್ಮ ಅಪ್ಪನ ನೋಡ್ಕೊಂಡು ನಾನು ಹಿಂಗೆಲ್ಲ ಮಾತಾಡಿದ್ರೆ ಮತ್ತೆ ಅಕ್ಕಿಗೂ ಸಿಟ್ಟು ಬಂತು ಕಾಣ್ತತಿ ಈಗಿನ ಮಕ್ಕಳೆಲ್ಲ ಅವಾಗೆಲ್ಲ ನಾವು ಅಂದ್ರು ಅನ್ಸ್ಕೊಂತಿದ್ವಿ ಅಂದ್ರೆ ಈಗಿನ ಮಕ್ಳು ಅನ್ನಿಸ್ಕೊಳ್ಳಲ್ಲ ಅವಾಗಿಂದ ಅವಾಗ ಉತ್ತರ ಕೊಟ್ಬಿಡ್ತಾರೆ ಮತ್ತು ಆಕಿ ಮತ್ತೆ ನೀವು ಮಾಡ್ಕೊಂಬರ್ಬೇಕು ಬಟ್ ನೀವು ಹಳ್ಳಾಗಿದ್ದಾರ ಅಂದ್ಲಕ್ಕಿ ಈಗ ಆಕೆ ಅಂದಿದ್ದು ತಪ್ಪಂತೂ ಅನ್ನೋಕ್ಕಾಗಲ್ಲ ಯಾಕಂದ್ರೆ ನೀವು ಅಷ್ಟು ಹಾರ್ಷಾಗೆ ಬೈದ್ರಿ ಆಕಿಗೆ ಒಂಥರ ಮನ್ಸಿಗೆ ನೋವಾಗಂಗೆ ಮಾತಾಡಿದ್ರಿ ತಂದೆ ತಾಯಿಗಂದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳ್ರಿ ನಿಮ್ಮೆಲ್ಲರದು ಇಷ್ಟು ಸಪೋರ್ಟ್ ಇರೋದಕ್ಕೆ ಅವ್ರು ಹಂಗೆ ಮಾಡ್ತಾರಷ್ಟೇ ಏನಿದೆ ನಮ್ಮ ಮನೆಯೇ ಏನು ಅವ್ರ ಮನೆಯೇ ನನಗೆ ಗೊತ್ತಾಗೋಲ್ತು ಏನು ಊರಾನವರು ಬಂದು ಇಲ್ಲೇ ಕೆಲಸ ಕೇಳ್ತಾರೆ ಈಕೆ ನೋಡಿ ತಂಗಿ ಹೊತ್ತೊಂಟ್ರೆ ಇಲ್ಲೇ ಬರ್ತಾಳ ಹೋಗ್ತಾಳ ಆಕೆ ಅವ್ರ ಅಮ್ಮ ಅಂತೂ ಬಂದು ಇಲ್ಲೇ ಅದಾಳ ಏನ ಪಾರ್ವತಿ ಇಷ್ಟು ಸಡ್ಲಿ ಬಿಟ್ಟಿ ನೀನಂದ್ರೆ ಅಯ್ಯೋ ಬರ್ಲಿ ಹೋಗ್ಲಿ ಬಿಡ್ರಿ ಅದಕ್ಕೆಮ್ಮ ಏನೋ ಒಂದು ಮಗಳದ ಹೊಟ್ಟಿಲದಾಳ ಅಂತ ಖುಷಿ ಅವ್ರಿಗೂ ಅದಕ್ಕೆ ಅಮ್ಮ ನೋಡ್ಕೊಳಕದಾಳ ಅವು ಏನೇನೋ ಮಾಡಿ ಕಳಿಸ್ತಾರ ಅಯ್ಯೋ ನನ್ನ ಕೈಲಿ ಅವೆಲ್ಲ ಮಾಡ್ಕೊಳಕ್ಕಾಗಲ್ಲ ಇಲ್ಲೇ ಮುಂಚಿಟಕ್ಕಾತ ಮೊನ್ನೆ ಎಂತ ಚಲೋ ಕರ್ಚಿಕಾಯಿ ಉಂಡೇವಿ ಏನೇನೇನೇನೇನೇನೆ ನಿಮ್ಮ ತಮ್ಮರಿಗೆ ಭಾಳ ಇಷ್ಟ ಅವೆಲ್ಲ ತಿನ್ನಕ್ಕೆ ಪಾಪ ಪಂಚಮ ಕಂಡಾಬಿಟ್ಟು ಏನೇನೋ ಮಾಡ್ಕೊಂಬಂದು ಕೊಟ್ಟೋಗ್ಯಾರ ಅವ್ರು ಅಂದ್ರೆ ನೀ ಕೊಟ್ಟಿಲ್ಲ ಆ ಹೆಣ್ಮಗಳು ಕೊಟ್ಲು ಅಂತ ನನಗೆ ಹೇಳಕತ್ತೇನ ನಾನು ನಮ್ಮ ತಮ್ಮ ಇಂಥವೆಲ್ಲ ತಿಂತೇನಂತ ಬಾಯಿ ಹೊಡಿಲಿ ಎಲ್ಲ ಮಾಡ್ಕೊಂಬಂದು ಕೊಡ್ತೇನೆ ಅವ್ರು ಹೇಳಿದ್ಮೇಲೆ ಮಾಡ್ತೀನಿ ಅಂತ ನೀವಂತೀರಿ ಹೇಳೋಕ್ಕಿಂತ ಮುಂಚೆ ಪಾಪ ಮಾಡ್ಕೊಂಬಂದು ಕೊಟ್ಟಾರ ಅವ್ರು ಹಂಗ ತೋರಿ ಮನೆಯವ್ರು ತುರ್ಬಾ ಹಿಡಿದು ತುಪ್ಪ ಕುಡಿಸಿದ್ರು ನಿಮ್ಗೆ ಏನು ಲೆಕ್ಕಕ್ಕೆ ಬರೋದಿಲ್ಲ ಹೊರಗಿನವ್ರು ಏನು ಬೇಕಾದ್ ಮಾಡಲಿ ನಿಮ್ಗೆ ಆಲೆ ಕಂಡು ಬಂದ್ಬಿಡ್ತದೆ ಹಂಗ ಮತ್ತೆ ಏನು ಮಾಡೋಕ್ಕಾಗಲ್ಲ